ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KCET 2026 ಆನ್ಸರ್ ಕೀ ಮತ್ತು ಅಬ್ಜೆಕ್ಷನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಓಕೆ, ನೀವು KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಫಿಷಿಯಲ್ ಆನ್ಸರ್ ಕೀಸನ್ನು ರಿಲೀಸ್ ಮಾಡಿದ್ದಾರೆ. ಎಲ್ಲ ವರ್ಷನ್ ಕೋಡ್ಗಳಿರುವಂತಹ ಎಲ್ಲ ಸಬ್ಜೆಕ್ಟ್ಗಳ ಆನ್ಸರ್ ಕೀಯನ್ನು ರಿಲೀಸ್ ಮಾಡಿದ್ದಾರೆ. ಜೊತೆಗೆ ನೀವೇನಾದರೂ ಅಬ್ಜೆಕ್ಷನ್ಸ್ ಏನಾದರೂ ಅದನ್ನು ಫೈಲ್ ಮಾಡಬೇಕು ಅಂತಂದರೆ ಅದಕ್ಕೂ ಸಹ ಅಪ್ಲಿಕೇಶನ್ಸನ್ನು ಓಪನ್ ಮಾಡಿದ್ದಾರೆ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ KCET 2026 ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೂ ಸಹ ಆಪ್ಷನನ್ನು ಕೊಟ್ಟಿದ್ದಾರೆ ಈಗ. ಸೊ ಅದನ್ನು ಸಹ ನೀವು ಮಾಡ್ಕೊಳ್ಬಹುದು. ಸೊ ಮೊದಲನೇದಾಗಿ ಬರೋಣ ಫಸ್ಟ್ ಆನ್ಸರ್ ಕೀ ಬಗ್ಗೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿ UGCET 2026 ಮೇಲೆ ಇಲ್ಲಿ ನೋಡ್ಬೋದು. ಮೂರನೇ ಲಿಂಕ್ ಕಾಣಿಸ್ತಿದೆ ನಿಮಗೆ, UGCET 2026. ಸೊ ಆನ್ಸರ್ ಕೀ ಉತ್ತರಗಳು ರಿಲೀಸ್ ಮಾಡಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ಎರಡನೇ ಲಿಂಕ್ ನೋಡ್ಬೋದು ನೀವು, UGCET 2026 ಪ್ರಮುಖ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್ ಅಂತಂದರೆ ನೀವೇನಾದ್ರು ಅಬ್ಜೆಕ್ಷನ್ಸನ್ನು ಸಲ್ಲಿಸಬೇಕು ಅಂತಂದರೆ ಇಲ್ಲಿ ಸಲ್ಲಿಸಬೇಕಾಗತ್ತೆ. ಅದು ಯಾವ ರೀತಿಯಾಗಿ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಆನ್ಸರ್ ಕೀ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ, ಜೊತೆಗೆ ಒಂದು ನೋಟಿಫಿಕೇಷನ್ ಸಹ ಇಲ್ಲಿದೆ ನೋಡ್ಬೋದು ನೀವು. ಫಸ್ಟು ಆನ್ಸರ್ ಕೀ ನೋಡೋಣ, ಆಮೇಲೆ ಆ ನೋಟಿಫಿಕೇಷನ್ ಏನಿದೆ ಅಂತ ನೋಡೋಣ. ನೋಡ್ಬೋದು ಫಿಸಿಕ್ಸ್ ಆನ್ಸರ್ ಕೀ ಎಲ್ಲ ನಿಮಗೆ ವರ್ಷನ್ಸಿನ ಎಲ್ಲ ಫಿಸಿಕ್ಸ್ ಕಂಪ್ಲೀಟ್ ಆನ್ಸರ್ ಕೀ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಸಿಮಿಲರ್ಲಿ ಅದೇ ಥರನೇ ಕೆಮಿಸ್ಟ್ರಿನೂ ಬಿಟ್ಟಿದ್ದಾರೆ, ಮ್ಯಾಥಮೆಟಿಕ್ಸು ಇದೆ, ಹಾಗೆ ಬಯಾಲಜಿನೂ ಸಹ ಇದೆ. ಆನ್ಸರ್ ಕೀಸನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ವರ್ಷನ್ ಕೋಡ್ ಕೊಟ್ಟಿದೆ ನೋಡಿ, A1 ಆನ್ಸರ್ ಕೀ ಇದು, A2 A3 ನಿಮ್ಮ ವರ್ಷನ್ ಕೋಡ್ ಯಾವುದಿರುತ್ತೆ ಆ ವರ್ಷನ್ ಕೋಡ್ ಪ್ರಕಾರವಾಗಿ ನೀವು ಕ್ವಶನ್ ನಂಬರ್ಸನ್ನು ಚೆಕ್ ಮಾಡ್ಕೋಬಹುದು ಆನ್ಸರ್ ಕೀ. ಅದಾದ ನಂತರ ಇಲ್ಲಿ ನೋಟಿಫಿಕೇಷನ್ ಏನು ಬಿಟ್ಟಿದ್ದಾರೆ, ಪ್ರಮುಖ ಉತ್ತರ ಟಿಪ್ಪಣಿ ಅಂತ ಏನು ಬಿಟ್ಟಿದ್ದಾರೆ ಅಂದರೆ ನೋಡ್ಬೋದು ನೀವು ಇದನ್ನು. UGCET 2026 ಪರೀಕ್ಷೆಯ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ. ಸೊ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಗಣಿತಶಾಸ್ತ್ರ, ಜೀವಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದಂತೆ ದಿನಾಂಕ 23 ಹಾಗೆ 24ರಂದು ಪರೀಕ್ಷೆಗಳನ್ನು ನಡೆಸಲಾಗಿದ್ದು, ಸದರಿ ಪರೀಕ್ಷೆಯಲ್ಲಿ 16 ವರ್ಷಗಳ ಕೀ ಉತ್ತರಗಳನ್ನು ಪ್ರಾಧಿಕಾರದ ವೆಬ್ಸೈಟಿನಲ್ಲಿ ಅಭ್ಯರ್ಥಿಗಳಿಗಾಗಿ ಮಾಹಿತಿಗಾಗಿ ಪ್ರಕಟಿಸಲಾಗಿರುತ್ತದೆ. ಪ್ರಕಟಿತ ಉತ್ತರಗಳಲ್ಲಿ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ನೋಡ್ಬೋದು ಈ ಪಾಯಿಂಟನ್ನು ನಿಮಗೆ, ಅಂದರೆ ನಿಮಗೇನಾದರೂ ಆನ್ಸರ್ ಕೀ ಅಬ್ಜೆಕ್ಷನ್ಸ್ ಇದ್ದರೆ ಅದರಲ್ಲಿ, ಇಲ್ಲ ಸರ್ ನನ್ನ ಕ್ವಶನ್ ನಂಬರ್ ಯಾವುದೋ ಒಂದು 5ಗೆ ಈ ಆನ್ಸರ್ ಕೀ ಸರ್ A ಕೊಟ್ಟಿದ್ದಾರೆ ಅಂದರೆ ಇಲ್ಲ ಸರ್ A ಅಲ್ಲ, ಅದು ಆ್ಯಕ್ಚುಲಿ B ಬರಬೇಕಾಗಿತ್ತು ಅಂತ ನಿಮಗೆ ಅನಿಸಿದರೆ ಸಾಕಾಗೋದಿಲ್ಲ, ಜೊತೆಗೆ ಅದರಲ್ಲಿ ಪ್ರಾಕ್ಟಿಕಲ್ ಪ್ರೂಫ್ ಇರಬೇಕು ನಿಮಗೆ. ಆ ಆಪ್ಷನ್ ಕರೆಕ್ಟು ಅಂತ ಹೇಳಬೇಕು ಅಂತಂದರೆ ಪ್ರೂಫ್ ಇರಬೇಕು. ಸೊ ಅವರನ್ನು ಅಬ್ಜೆಕ್ಷನ್ ಸಲ್ಲಿಸಬೇಕಾದ್ರೆ, ಸೊ ಯಾವತ್ತಿನ ಲಾಸ್ಟ್ ಡೇಟು ಅಂತಂದರೆ 30ನೇ ತಾರೀಕು ಲಾಸ್ಟ್ ಡೇಟ್, ಇನ್ನು 3 ಡೇಸ್ ಇದೆ, ಟೈಮ್ ಇದೆ. ಸೊ 3 ಡೇಸ್ ಒಳಗಡೆ 30/4/2026 ಸಂಜೆ 5ರ ಒಳಗಡೆ ನಿಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿರುತ್ತದೆ. ನಿಮ್ಗೇನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ಅಲ್ಲಿ ಸಲ್ಲಿಸಬಹುದು. ಎಲ್ಲಿ ಅಂತಂದರೆ ಅದನ್ನು ನೋಡೋಣ, ಓಪನ್ ಮಾಡಿ ಯಾವ ಥರ ಮಾಡೋದು ಅದನ್ನು ಅಂತ. ಅದ ನಂತರ ನೆಕ್ಸ್ಟ್ ಅದೇನಾಗುತ್ತೆ ಅಂದರೆ ಅದ್ರ ಜೊತೆಯಲ್ಲಿ ಆಕ್ಷೇಪಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆ ಮತ್ತು ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವುದೋ ಕ್ವಶನ್ಗೆ ಸರ್ ಇಲ್ಲ ಆಪ್ಷನ್ B ಕರೆಕ್ಟು ಸರ್ ಅಂತ ನೀವು ಹೇಳ್ತೀರಾ ಸರಿ, ಬಟ್ ಸುಮ್ಮನೆ ಹೇಳೋ ಆಗಿಲ್ಲ, ಅದಕ್ಕೆ ಒಂದು ಪ್ರೂಫ್ ಇರಬೇಕು, ಎವಿಡೆನ್ಸ್ ಇರಬೇಕು. ಎವಿಡೆನ್ಸ್ ಅಂತಂದರೆ ಆ ಎವಿಡೆನ್ಸಲ್ಲಿ ವೆರೈಟಿ ಆಫ್ ಎವಿಡೆನ್ಸಸ್ ಇರುತ್ತೆ. ಕೆಲವೊಂದು ಗೂಗಲಲ್ಲಿ ಸಿಗೋ ಆನ್ಸರ್ಸ್ ಎಲ್ಲ ನೀವು ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಅವರು. ಅಂದರೆ ಸಮ್ ಪ್ರಾಕ್ಟಿಕಲ್ ಎವಿಡೆನ್ಸ್ ಅಂತಂದರೆ ಯಾವ ಥರ ಅಂದರೆ ಲೈಕ್ ಸ್ಟ್ಯಾಂಡರ್ಡ್ ಬುಕ್ಸಿಂದ ಎಕ್ಸ್ಟ್ರಾಕ್ಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ NCERT ಟೆಕ್ಸ್ಟ್ ಬುಕ್ ಅಥವಾ ಇನ್ಯಾವುದಾದ್ರು ಸ್ಟ್ಯಾಂಡರ್ಡ್ ಬುಕ್ಸ್ ಅಂದರೆ ಕೆಲವೊಂದು ಕೋಚಿಂಗ್ ಸೆಂಟರ್ಸ್ ಬುಕ್ಸನ್ನೆಲ್ಲ ನೀವು ಕನ್ಸಿಡರ್ ಮಾಡೋದಿಲ್ಲ ಅವ್ರು ಯಾರೂ. ನಾವು ಕೋಚಿಂಗ್ ಸೆಂಟರ್ ಬುಕ್ಸಲ್ಲಿ ಅಥವಾ ಯಾವುದೋ ಒಂದು ಪಬ್ಲಿಕೇಶನ್ಸಲ್ಲಿ ಏನು ಬೇಕಾದ್ರೂ ಪಬ್ಲಿಕೇಶನ್ಸನ್ನು ಅವ್ರು ಪಬ್ಲಿಷ್ ಮಾಡಬಹುದು, ಅದರಲ್ಲೇ ಎರರ್ಸ್ ಇರಬಹುದು. ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಲೈಕ್ NCERT ಈಸ್ ಅ ಸ್ಟ್ಯಾಂಡರ್ಡ್ ಬುಕ್. ಅದೇ ಥರನೇ ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ನೀವು ನೋಡಿ ಇದು ಕರೆಕ್ಟ್ ಆನ್ಸರ್ ಅಂತಂದ್ಬಿಟ್ಟು ನೀವು ಇದಕ್ಕೆ ಪ್ರೂಫ್ ಸಮೇತವಾಗಿ, ಪೇಜ್ ನಂಬರ್ ಸಮೇತವಾಗಿ ನೀವು ಅದನ್ನು ಸ್ಕ್ಯಾನ್ ಮಾಡಿ PDF ಹಾಕಬೇಕಾಗತ್ತೆ. ಈ ಥರ ಪೇಜ್ ನಂಬರ್, ಈ ಥರ ಅದನ್ನು ಹೈಲೈಟ್ ಮಾಡಿ ಈ ಪಾಯಿಂಟನ್ನು ಯಾವ ಇದರಲ್ಲಿದೆ, ಇದು ನೀವು ಹೇಳ್ತಿರುವಂಥ ಆನ್ಸರು ಈ ಥರ ಇದೆ ನೋಡಿ, ಇದು ಕರೆಕ್ಟಾಗಿದೆ, ಇದ್ರ ಟೆಕ್ಸ್ಟ್ ಬುಕ್ಕಲ್ಲಿದೆ ನೋಡಿ ಅಂತಂದ್ಬಿಟ್ಟು ಆ ಪೇಜ್ ನಂಬರನ್ನು ಹಾಕಿ ಆ PDF ಸ್ಕ್ಯಾನ್ ಮಾಡಿ
PDF ಮಾಡಿ ನೀವು ಇದನ್ನು ಈ ಡಾಕ್ಯುಮೆಂಟ್ಸನ್ನು ಹಾಕಬೇಕಾಗತ್ತೆ. ಏನು ಹಾಕಬೇಕಾಗತ್ತೆ? ನಿಮ್ಮ ಕ್ವಶನ್ ಪೇಪರ್ ಪರೀಕ್ಷಾ ದಿನಾಂಕ, ನೀವು ಯಾವತ್ತು ಎಕ್ಸಾಮ್ ಬರೆದಿರುವಂಥದ್ದು, ಮತ್ತು ನಿಮ್ಮ ವರ್ಷನ್ ಕೋಡ್ ಏನು, ಮತ್ತು ಕ್ವಶನ್ ನಂಬರ್ ಏನು, ಹಾಗೆ ಅದಕ್ಕೆ ಡಾಕ್ಯುಮೆಂಟ್ ಎವಿಡೆನ್ಸ್ ಏನು ಅಂದ್ಬಿಟ್ಟು ನೀವು ಕಂಪ್ಲೀಟಾಗಿ PDF ರೂಪದಲ್ಲಿ ಸಲ್ಲಿಸಬೇಕು. PDFನ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ನೀವು ಯಾವುದೇ ಕ್ವಶನ್ ನಂಬರ್ ಹಾಕ್ತಿ ಅಥವಾ ವರ್ಷನ್ ಕೋಡ್ ಹಾಕ್ತಿ, ನೀವು ಏನಾದರೂ ಇದು ಮಾಡಿದ್ದೀರಾ ಅಂತಂದರೆ ನಿಮ್ಮ ಏನು ಅಬ್ಜೆಕ್ಷನ್ಸನ್ನು ಹಾಕಿರ್ತೀರ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಪ್ರಾಪರಾಗಿ ನೀವು ಕ್ವಶನ್ ನಂಬರ್ ಮತ್ತು ವರ್ಷನ್ ಕೋಡ್, ಡೇಟ್ ಎಲ್ಲ ಪ್ರಾಪರಲ್ಲಿ ಹಾಕಿ ನೀವು ಅದನ್ನು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ. ಖಂಡಿತವಾಗಿ ಇರ್ಬೋದು ಒಂದೆರಡು ಕ್ವಶನ್ ರಾಂಗ್ ಆಗಿರ್ಬೋದು ಯಾವುದಾದ್ರೂ ಸಬ್ಜೆಕ್ಟ್ಸಲ್ಲಿ, ಆಗಲೇಬಾರ್ದು ಅಂತೇನಿಲ್ಲ, ಆಗಿದ್ದಾವೆ. ಪ್ರೀವಿಯಸ್ ಇಯರ್ ಎಲ್ಲ ನೋಡಿದ್ದೀವಿ, ಮಿನಿಮಮ್ ಒಂದು ಎರಡೆರಡು ಕ್ವಶನ್ ಆದರೂ ಒಂದೊಂದು ಸಬ್ಜೆಕ್ಟ್ಸಲ್ಲಿ ಆಗಿದ್ದಾವೆ ಕ್ವಶನ್ಸ್ ಆ ಥರ. ಸೊ ನಿಮಗೆ ಆ ಥರ ಏನಾದರೂ ಅನಿಸಿದ್ರೆ ವಿತ್ ಪ್ರಾಪರ್ ಡಾಕ್ಯುಮೆಂಟ್ಸನ್ನು ನೀವು ಅಪ್ಲೋಡ್ ಮಾಡಿ. ಸೊ ಖಂಡಿತವಾಗಿ ಅದನ್ನು ಆದಮೇಲೆ ನಿಮ್ಗೇನು ಮಾಡ್ತಾರೆ, ಫೈನಲ್ ಆನ್ಸರ್ ಕೀ, ದಿಸ್ ಇಸ್ ನಾಟ್, ಈಗೇನು ಅನೌನ್ಸ್ ಮಾಡ್ತಿದ್ದಾರೆ ಇದು ಫೈನಲ್ ಆನ್ಸರ್ ಕೀ ಅಲ್ಲ, ಜಸ್ಟ್ ಇಟ್ ಈಸ್ ಪ್ರಾವಿಷನಲ್ ಆನ್ಸರ್ ಕೀ. ಇದಾದಮೇಲೆ ನಿಮ್ಗೇನಾಗುತ್ತೆ, ಈ ಅಬ್ಜೆಕ್ಷನ್ಸ್ನೆಲ್ಲ ಕನ್ಸಿಡರ್ ಮಾಡಿ ಇದಾದ ನಂತರ ಅವ್ರು ಏನು ಮಾಡ್ತಾರೆ, ಫೈನಲ್ ಆನ್ಸರ್ ಕೀ ರಿಲೀಸ್ ಮಾಡ್ತಾರೆ. ದಟ್ ಈಸ್ ಅ ಫೈನಲ್ ಒನ್. ಅದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ನಿಮ್ಗೇನಾದ್ರು ಅಬ್ಜೆಕ್ಷನ್ಸ್ ಇದ್ದರೆ ನೀವೀಗ ಸಲ್ಲಿಸ್ಬೋದು. ಯಾವ ಥರ ಅಬ್ಜೆಕ್ಷನ್ಸನ್ನು ಸಲ್ಲಿಸಬೇಕು ಅಂತಂದರೆ ಇಲ್ಲಿ ನೋಡ್ಬೋದು, ಒಂದು ಲಿಂಕ್ ಕೊಟ್ಟಿದ್ದಾರೆ, UGCET 2026 ಪ್ರಮುಖ ಉತ್ತರಗಳಿಗಾಗಿ ಆಕ್ಷೇಪಣೆ ಲಿಂಕ್ ಅಂತ ಒಂದೇನಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ಡೀಟೇಲ್ಸನ್ನು ಕೇಳಿದೆ. ಅಪ್ಲಿಕೇಶನ್ ನಂಬರ್, ನಿಮ್ಮ ರಿಜಿಸ್ಟರ್ಡ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಯುವರ್ ನೇಮ್, ಡೇಟ್ ಆಫ್ ಬರ್ತ್, ಸೆಲೆಕ್ಟ್ ದಿ ಎಕ್ಸಾಮಿನೇಷನ್ UGCET 2026 ಆ್ಯಂಡ್ ಎಂಟರ್ ದ ಕ್ಯಾಪ್ಚಾ. ಅದಾದಮೇಲೆ ನೀವು ಲಾಗಿನ್ ಆದಮೇಲೆ ಅಲ್ಲಿ ನಿಮಗೆ ಡೀಟೇಲ್ಸನ್ನು ಕೇಳುತ್ತೆ. ನಿಮ್ಮ ಎಕ್ಸಾಮ್ ಡೇಟ್ ಏನು, ವರ್ಷನ್ ಕೋಡ್ ಏನು, ಕ್ವಶನ್ ನಂಬರ್ ಏನು, ಮತ್ತು PDF ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆಯ್ತಲ್ವಾ? ಅದನ್ನು ಅಪ್ಲೋಡ್ ಮಾಡಿದ್ದಾದಮೇಲೆ, ಸೊ ಅದನ್ನು ಸಬ್ಮಿಟ್ ಮಾಡಿದ್ದಾದಮೇಲೆ, ಸೊ ಅಬ್ಜೆಕ್ಷನ್ಸನ್ನು ಅವರು ಕ್ರಾಸ್ ವೆರಿಫೈ ಮಾಡ್ತಾರೆ. ಓಕೆನಾ? ಸೊ ಇಷ್ಟ ಆಯಿತು ಆನ್ಸರ್ ಕೀ ಬಗ್ಗೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಾನು ನಿಮಗೆ, ಲೈಕ್ ಅಪ್ಲಿಕೇಶನ್ ಎಡಿಟ್, ಆನ್ಲೈನ್ ಅಪ್ಲಿಕೇಶನನ್ನು ಎಡಿಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂತ. ಲಾಸ್ಟ್ ನೆನ್ನೆನೇ ವಿಡಿಯೋ ಮಾಡಿದ್ದೆ ನಾನು ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಡಿಟ್ ಮಾಡೋದಕ್ಕೆ ನಿಮಗೆ, ಅಪ್ಲಿಕೇಶನನ್ನು ಎಡಿಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಲ್ವಾ? ಸೊ ಈಗ ಇನ್ನೂ ಯಾರು BSc ಅಗ್ರಿಕಲ್ಚರ್ AG ಕೋಟಾನ ನೀವು ಇನ್ನೂ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ ಇರಬೇಕು ಮತ್ತು ಅಪ್ಲೋಡ್ ಮಾಡಬೇಕಾಗತ್ತೆ ಡಾಕ್ಯುಮೆಂಟ್ಸ್ ಎಲ್ಲನೂ. ಸೊ ಹಾಗಾಗಿರೋದ್ರಿಂದ ನೀವು ಇಲ್ಲಿ ಎಡಿಟ್ ಮಾಡಿಕೊಂಡು ಮತ್ತು ಡಾಕ್ಯುಮೆಂಟ್ಸ್ನೆಲ್ಲ ಇದ್ದರೆ ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಳಿ. ನೋಡಿದ್ದೀರಾ ಲಾಸ್ಟ್ ಟೈಮ್ BSc ಅಗ್ರಿಕಲ್ಚರ್ದು ತುಂಬ ಸ್ಟೂಡೆಂಟ್ಸ್ದು ರಿಜೆಕ್ಟ್ ಆಗಿದೆ. ಅದಕ್ಕೆ ನಾನು ಹೇಳ್ತಿರೋದು ಪ್ರಾಪರ್ ಡಾಕ್ಯುಮೆಂಟ್ಸ್ ಏನೇನು ಬೇಕು BSc ಅಗ್ರಿಕಲ್ಚರ್ಗೆ ಡಾಕ್ಯುಮೆಂಟ್ಸ್ ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಕಾಮೆಂಟ್ ಬಾಕ್ಸಲ್ಲೂ ಸಹ ನಾನು ನಿಮಗೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ಪ್ರಾಪರ್ ಡಾಕ್ಯುಮೆಂಟ್ಸ್, ಸ್ವಲ್ಪ ಮಿಸ್ಟೇಕ್ ಆದರೂ ರಿಜೆಕ್ಷನ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್. ಅದ್ರ ಜೊತೆಗೆ ನೀವು ಯಾರು ಇನ್ನೂ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆ್ಯಡ್ ಮಾಡಿಲ್ಲ, ಅದನ್ನು ಸಹ ಆ್ಯಡ್ ಮಾಡೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ಎಡಿಟ್ ಮಾಡ್ಕೊಳ್ಳಿ, ಯಾವುದೇ ಮಿಸ್ಟೇಕ್ಸ್ ಇದ್ರೂ ಫರ್ದರ್ ನೆಕ್ಸ್ಟ್ ಯಾವುದೇ ರೀಸನ್ಗೂ ನಿಮಗೆ ಅಪ್ಲಿಕೇಶನನ್ನು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡೋದಿಲ್ಲ. ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್. ಏನೇ ಮಿಸ್ಟೇಕ್ಸ್ ಇದ್ದರೂ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಪ್ಲಿಕೇಶನನ್ನು, ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್. ಎಡಿಟ್ ಮಾಡ್ಕೊಳ್ಳಿ, ಯಾವುದೇ ಮಿಸ್ಟೇಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಟಿಲ್ ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಖಂಡಿತವಾಗಿ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.